4ನೇ ತರಗತಿ ಪಾಠ 6 ದೊಡ್ಡವರು ಯಾರು? ದೊಡ್ಡವರು ಯಾರು ಪಾಠದ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಬನ್ನಿ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು. ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು? ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ತಾಯಿ ಇಲಿ ಏನೆಂದು ಹೇಳಿತು? ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು. ಜಗತ್ತನ್ನು ಬೆಳಗುವವರು ಯಾರು? ಜಗತ್ತನ್ನು ಬೆಳಗುವವರು ಸೂರ್ಯ. ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು? ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು. ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು? ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಯಾರು? ತಾಯಿ ಇಲಿ ಹೇಳಿತು. ಯಾರಿಗೆ? ತಂದೆ ಇಲಿಗೆ ಹೇಳಿತು. ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ. ಯಾರು? ಮೋಡ ಹೇಳಿತು. ಯಾರಿಗೆ? ಇಲಿಗಳ ಸಂಸಾರಕ್ಕೆ ಹೇಳಿತು. ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕ ವರ. ಯಾರು? ತಂದೆ ಇಲಿ ಹೇಳಿತು. ಯಾರಿಗೆ? ತಾಯಿ ಇಲಿಗೆ ಹೇಳಿತು. ವಾಕ್ಯಗಳನ್ನು ಗಮನಿಸಿ. ಸರಿ ತಪ್ಪುಗಳನ್ನು ಗುರುತಿಸು. ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ. ಒಂದು ಊರು, ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು. ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ ಇತ್ತು. ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ. ತಂದೆ ಇಲಿಗಳು ಯೋಚಿಸಿದವು. ತಾಯಿ ತಂದೆ ತಾಯಿ ಇಲಿಗಳು ಯೋಚಿಸಿದವು. ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಯೋಚಿಸು. ಯಾವುದೇ ಕೆಲಸ ಮಾಡುವ ಮೊದಲು ನಾವು ಸರಿಯಾಗಿ ಯೋಚಿಸಬೇಕು. ತೀರ್ಮಾನಿಸು. ಸ್ನೇಹಿತರೆಲ್ಲರೂ ಸೇರಿ ಪ್ರವಾಸಕ್ಕೆ ಹೋಗಲು ತೀರ್ಮಾನಿಸಿದರು. ಸಮರ್ಥ. ನಮ್ಮ ಸೈನಿಕರು ಶತ್ರುಗಳ ದಾಳಿಯನ್ನು ಎದುರಿಸಲು ಸಮರ್ಥರಾಗಿದ್ದಾರೆ. ಮದುವೆ. ಮದುವೆ ಮನೆಯಲ್ಲಿ ಬಗೆ ಬಗೆಯ ಸಿಹಿ ಅಡುಗೆಗಳನ್ನು ಮಾಡಿದ್ದರು. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಬುದ್ಧಿವಂತ, ಸುಂದರವಾದ, ಇಂಪಾಗಿ, ಚೆನ್ನಾಗಿ. ನವಿಲು ಡ್ಯಾಶ್ ಪಕ್ಷಿ, ಸುಂದರವಾದ ಪಕ್ಷಿ. ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ, ಬುದ್ಧಿವಂತ ವಿದ್ಯಾರ್ಥಿನಿ. ಕೋಗಿಲೆ ಡ್ಯಾಶ್ ಹಾಡುತ್ತದೆ, ಕೋಗಿಲೆ ಇಂಪಾಗಿ ಹಾಡುತ್ತದೆ. ಮೋಹನ್ ಡ್ಯಾಶ್ ನೃತ್ಯ ಮಾಡುತ್ತಾನೆ, ಚೆನ್ನಾಗಿ ನೃತ್ಯ ಮಾಡುತ್ತಾನೆ. ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ. ಮಾದರಿ. ಹಸು, ಹಸು ಅಂತ ಕೊಟ್ಟಿದ್ದಾರೆ. ಉಳಿದಿರೋ ಪ್ರಾಣಿಗಳ ಹೆಸರು ಈ ಬಾಕ್ಸಲ್ಲಿದೆ. ಇದನ್ನು ನಾವು ಆರಿಸಿ ಬರಿಬೇಕು. ಹುಲಿ, ಇಲಿ, ಕತ್ತೆ, ನರಿ, ಎಮ್ಮೆ, ಕರಡಿ, ತೋಳ. ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದ್ದಕ್ಕೆ ಗೆರೆ ಎಳೆದು ವಂದಿಸಿ. ಒಂದು ಕಡೆ ಪ್ರಾಣಿ ಹೆಸರುಗಳು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಅವುಗಳ ಶಬ್ದ ಕೊಟ್ಟಿದ್ದಾರೆ. ಕೋಳಿ, ಕೋಳಿ ಹೆಂಗೆ ಸೌಂಡ್ ಮಾಡುತ್ತೆ? ಕೊಕ್ಕೋ. ಕಾಗೆ ಕ ಖ. ಬೆಕ್ಕು ಮಿಯವ್ ಮಿಯವ್. ನಾಯಿ ಬೌ ಬೌ. ಕೋಗಿಲೆ ಕುಹು ಕುಹು. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆ. ಇಲ್ಲಿ 2 ಸಾಲುಗಳಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ. ಈ ಪದಗಳಲ್ಲಿ ಪ್ರೊನೌನ್ಸಿಯೇಷನ್ 2 ಒಂದೇ ಥರ ಬರುತ್ತೆ, ಆದರೆ ಸ್ಪೆಲ್ಲಿಂಗ್ ಸರಿ ಇರಲ್ಲ. ಯಾವ್ದು ಸರಿ ಇದೆ ನಾವು ಅದನ್ನು ಆರಿಸಿ ಬರಿಬೇಕು. ಹೆಣ್ಣು ಹೆಣ್ಣು. ತಾಯಿ ತಾಯಿ. ಮೋಡ ಮೋಡ. ಸೂರ್ಯ ಸೂರ್ಯ. ವರ ಹೊರ. ಬೆಟ್ಟ ಬೆಟ್ಟ.
ಸರಿಯಾದ್ದನ್ನು ಆರಿಸಿ ಬರ್ದಿದ್ದೀನಿ, ನೀವು ಬರ್ಕೊಳ್ಳಿ. ಸರಕು, ಸಲಹು, ಸಲಿಗೆ. ಈ ಕೆಳಗಿನ ಪದಗಳನ್ನು ಓದಿ ಬರೆ. ಸಹಜ, ಸನಿಹ, ಸಮರ, ಸರಕು, ಸಲಹು, ಸಲಿಗೆ. ಈ ಕೆಳಗಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ. ಈ ಸೆಂಟೆನ್ಸ್ನ 4 ಸಲ ಕೊಟ್ಟಿದ್ದಾರೆ. ಅದನ್ನು ಡಿಫ್ರೆಂಟ್ ಫಾಂಟ್ ಸೈಜಲ್ಲಿ ನಕಲು ಮಾಡಬೇಕು. 4ನೇ ತರಗತಿ ಎಲ್ಲ ಪಾಠದ್ದು ಕ್ವಶನ್ ಆನ್ಸರ್ಸು ನನ್ನ ಚಾನಲಲ್ಲಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.